ಇವತ್ತು ನಮ್ಮ ನಾರಿ ಶಕ್ತಿಗೆ 33% ರಿಸರ್ವೇಷನ್ ಆಗಿದೆ. ಕಾರಣ ಇಷ್ಟೇ, ಕೇವಲ ನಮಗೆ ಒಂದೇ ಒಂದು ರಿಸರ್ವೇಷನ್ ಕೊಟ್ಟಿದ್ರು 60 ವರ್ಷಗಳ ಹಿಂದೆ. ಯಾವ ಸರ್ಕಾರ ಇರ್ತೋ 60 ವರ್ಷಗಳ ಹಿಂದೆ ಒಂದೇ ಒಂದು ರಿಸರ್ವೇಷನ್ ಇತ್ತು. ಅದು ಬರ್ತಾ 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 5ರಿಂದ 10 ಆಯಿತು. ಆದರೆ ನಮ್ಮ ಮೋದಿಜಿ ಅವರು ಹೇಳಿದ್ರು ಇಲ್ಲ, ಇದು ಖಂಡಿತವಾಗ್ಲೂ ಹೆಣ್ಣುಮಕ್ಳಿಗೆ 50% ಬೇಕು ಅಂತ ಹೋರಾಟ ನಡೀತಾ ಇದೆ. ಆದರೂ ಇವತ್ತು 33% ಕನ್ಫರ್ಮ್ ಅಂತ ಹೇಳಿ ನಮ್ಮೆಲ್ರಿಗೂ ಅದನ್ನು ಸಿಹಿಯನ್ನು ತಂದುಕೊಟ್ಟಂಥ ನಮ್ಮ ಪ್ರಧಾನಿ ಮಂತ್ರಿ ಮೋದಿಜಿ ಅವ್ರಿಗೆ ಜೈ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಇವತ್ತು ನಮ್ಮ ಒಂದು ರಿಸರ್ವೇಷನ್ ಆಗೋ ಕಾರಣ ಇಷ್ಟೇ. ಮೋದಿಜಿ ಅವರು ಹೇಳಿದ್ರು, ಒಂದು ಹೆಣ್ಣು ಮಗು ಮನೇಲಿ ಕಲ್ತ್ರೆ ಇಡೀ ಒಂದು ಮನೆಯ ಕುಟುಂಬವನ್ನು ನೆರವೇರಿಸುತ್ತೆ ಅಂತ. ಹಾಗೆ ಹೆಣ್ಣು ಮಗು ಒಂದು ಕೈಯಲ್ಲಿ ಸೌಟ್ ಹಿಡಿದು ಅಡುಗೆ ಮಾಡೋಕ್ಕಷ್ಟೇ ಸೀಮಿತ ಅಲ್ಲ, ರಾಜ್ಯವನ್ನು ಆಳಕ್ಕೂ ಸಹ ಅವಳ ಕೈಯಲ್ಲಿ ಶಕ್ತಿ ಇದೆ ಅಂತ ಹೇಳಿ ಸತತವಾಗಿ ಹೋರಾಟ ಮಾಡ್ತಾ ಬಂದರು. 2014ರಿಂದ ಹಿಡಿದು ಇವತ್ತು 2026ಕ್ಕೆ ನಮಗೆ ಒಂದು ಬೆಂಬಲವನ್ನು ಜಯವನ್ನು ತಂದುಕೊಟ್ಟಿದ್ದಾರೆ. ಅದಕ್ಕೆ ಮೂಲಭೂತ ಕಾರಣ ನಮ್ಮ ಮೋದಿಜಿಯವರು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಹೋರಾಟದಲ್ಲಿ ಎಷ್ಟೋ ಜನ ಅವರ ತ್ಯಾಗ ಮಾಡಿದ್ದಾರೆ. ಇವತ್ತು ಅವರ ತ್ಯಾಗದ ಪ್ರತೀಕವಾಗಿ ಹೆಣ್ಣುಮಕ್ಕಳಿಗೆ 33% ಸಿಕ್ಕಿದೆ. ಅದಕ್ಕೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಅದಕ್ಕೆ ನಮಗೆಲ್ಲರಿಗೂ ಪಾರವೇ ಇಲ್ಲ. ಅದಷ್ಟೇ ಅಲ್ಲದೆ ನಮ್ಮ ಮೋದಿಜಿಯವರು ಒಂದು ಮಾತು ಹೇಳಿದರು, ಇವತ್ತು ಹೆಣ್ಣುಮಕ್ಳಿಗೆ 33% ಆಗಿದೆ, ಇದನ್ನು ನಾವೆಲ್ಲರೂ ಸಂತೋಷವಾಗಿ ಆಚರಣೆ ಮಾಡಬೇಕು. ಆದರೆ ಪಕ್ಷಾತೀತವಲ್ಲ, ಇಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪಕ್ಷದ ಹೆಣ್ಣುಮಕ್ಳು ಅಂತ ಹೇಳೋಂಗಿಲ್ಲ, ಪ್ರತಿಯೊಬ್ಬ ಹೆಣ್ಣುಮಕ್ಳಿಗೂ ಇದು ಸೀಮಿತ ಅಂತ ಹೇಳಿದರು. ಅದು ಅಲ್ವಾರಿ ದೊಡ್ಡ ಮನಸ್ಸು ಅಂತ ಹೇಳಿದ್ದು. ತುಂಬಿದ ಕೊಡ ತುಳ್ಕೋದಿಲ್ಲ ಅನ್ನೋ ಹಾಗೆ ಮೋದಿಜಿಯವರು ಪ್ರತಿಯೊಬ್ಬರು ನಮ್ಮವರೇ ಅಂತ ಸ್ವೀಕಾರ ಮಾಡ್ತೀವಿ. ಅದು ನಮ್ಮ ಮೋದಿಜಿ, ಅದು ನಮ್ಮ ಪಕ್ಷ. ಯಾಕಂದರೆ ಯಾವಾಗಲೂ ನಮ್ಮ ಪಕ್ಷದಲ್ಲಿ ಹೇಳ್ಕೊಡೋದಿಷ್ಟೇ, ನಿಷ್ಠೆ, ಕಾರ್ಯ, ಜವಾಬ್ದಾರಿ, ನಂಬಿಕೆ. ಆ ನಂಬಿಕೆ, ನಿಷ್ಠೆ, ಜವಾಬ್ದಾರಿ, ಕಾರ್ಯ ಕೆಲಸ ಮಾಡ್ತಿರೋ ಪ್ರತಿಯೊಬ್ಬರ ಹೆಣ್ಣುಮಕ್ಳಿಗೂ ಇನ್ನು ಮುಂದೆ ರಿಸರ್ವೇಷನ್ ಖಂಡಿತ ಅಂತ ಹೇಳ್ತಾ, ಇನ್ನು ಮುಂದೆ ಇನ್ನೂ ನಮ್ಮ ಭಾರತ ಉನ್ನತ ಮಟ್ಟಕ್ಕೆ ಹೇರುತ್ತೆ. ಯಾಕಂದರೆ ಇವಾಗ ಆಲ್ರೆಡಿ ನಾವು ಫೈನಾನ್ಷಿಯಲಿ 3ನೇ ಸ್ಥಾನಕ್ಕೆ ಬಂದಿದ್ದೀವಿ. 2030 ಒಳಗಡೆ ನಂಬರ್ 1 ಭಾರತ ಆಗೇ ಆಗುತ್ತೆ. ಅದಕ್ಕೆ ಕಾರಣ ಮೋದಿಜಿ, ಹಾಗೆ ಅವ್ರ ಹಿಂದೆ ಇರ್ತಕ್ಕಂಥ ನಮ್ಮೆಲ್ಲ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಮಾಡುವಂಥ ಪ್ರತಿಯೊಬ್ಬ ನಿಷ್ಠಾವಂತ ಕಾರ್ಯಕರ್ತರು ಅಂತ ಹೇಳ್ತಾ, ಮೋದಿಜಿಗೆ, ನಾರಿ ಶಕ್ತಿಗೆ.